ಹೆಲೋ ಎವ್ರಿವನ್, ನಾನಿವತ್ತು ಸಿರಿ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ 1 ಗಂಟೆಗೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ 3 ಸರಿ ಪೇರೆಂಟ್ಸ್ ಮೀಟಿಂಗ್ ಮಾಡಿದರು. ಆ 3 ಸರಿನೂ ಕೂಡ ನಂಗೆ ಹೋಗೋಕ್ಕೆ ಆಗಿರಲಿಲ್ಲ. ಒಂದು ಸರಿ 9 ಮಂತ್ ಪ್ರೆಗ್ನೆನ್ಸಿಲಿ, ಮತ್ತು ಅದಾದಮೇಲೆ ಪಾಪುಗೆ 1 ಮಂತ್ 2 ಮಂತ್ ಇದ್ದಾಗ ಹೀಗೆ ಒಂದು 3 ಸರಿ ಮಾಡಿದ್ರು, ಹೋಗೋಕ್ಕೆ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಇದು ಒಂದು ಲಾಸ್ಟ್ ಸರಿ ಇರುತ್ತೇನೋ, ಹೋಗಿಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನು ತುಂಬ ಬಿಸಿಲಂದರೆ ಬಿಸಿಲಿತ್ತು. ಹಾಗೆ ನಿವೇದಿತನೂ ಬರ್ತೀನಿ ಅಂತ ಹೇಳಿದ್ಲು. ಸೊ ಇಬ್ಬರು ಒಟ್ಟಿಗೆ ಅವಳ ಗಾಡಿಲೇ ಹೋಗೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಅವ್ರ ಮನೆ ತನಕ ಬರ್ತಾಯಿದ್ದೀನಿ. ನೋಡಿ ಅಲ್ಲಿ ಬರುವಾಗ ಜಶ್ವಿ ಬಗ್ಗಿ ನೋಡ್ತಾ ಇದ್ಲು, ಸಿರಿ ಬರ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನನಗೆ ಡೆಂಟಲ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದೇನಪ್ಪ ಅಂದರೆ, ಈಗ ಒಂದು 25 ವರ್ಷ ಆದಮೇಲೆ ಹಿಂದೆ ದವಡೆ ಹಲ್ಲು ಹುಟ್ಟುತ್ತಂತೆ ನೋಡಿ. ಸೊ ಅದೇ ಹುಟ್ತಾ ಇದೆ ನನಗೆ. ಅದ್ರದ್ದೇ ಸ್ವಲ್ಪ ನೋವು ಜಾಸ್ತಿ ಆಗಿಬಿಟ್ಟಿದೆ. ಬಟ್ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂದರೆ ಲಾಂಗ್ ಗ್ಯಾಪ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನೊಂದು ಹೆಂಗೋ ಮಾಡೋಣ ಅಂತ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅದಕ್ಕೆ ಅವತ್ತು ಕೂಡ ನನಗೆ ವೀಡಿಯೋಲಿ ಎಲ್ಲೂ ಕೂಡ ಮಾತಾಡೋಕ್ಕಾಗಲಿಲ್ಲ. ಅದಕ್ಕೆ ಅಟ್ಲೀಸ್ಟ್ ವೀಡಿಯೋಸ್ ಮಾಡ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ವಾಯ್ಸ್ ಓವರ್ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಟ್ಯಾಬ್ಲೆಟ್ಸ್ ಎಲ್ಲನೂ ಕೂಡ ತೊಗೊಂಡಿದ್ದೀನಿ. ಬಟ್ ನೋವು ಕಡಿಮೆ ಆಗಲಿಲ್ಲ ಅಂದರೆ ಇನ್ನು ನೆಕ್ಸ್ಟ್ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ಆಫ್ಟರ್ ಲಾಂಗ್ ಟೈಮ್, ಅಂದರೆ ಒಂದು 6 ಮಂತ್ಸೇ ಆಗಿತ್ತು ಅನಿಸುತ್ತೆ ನಾನು ಸಿರಿ ಸ್ಕೂಲ್ ಹತ್ರ ಬಂದು. ಅದೇ ಸ್ಟಾರ್ಟಿಂಗ್ ಬಂದಿದ್ನಲ್ಲ ನೋಡಿ, ಆವಾಗ ಅಷ್ಟೇ ಬಂದಿರೋದು. ಅದಾದಮೇಲೆ ನಾನು ಈ ಕಡೆ ಬರೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಬಂದೆ. ಅಲ್ಲಿ ನಮ್ಮ ಸಿರಿದು ಏನೆಲ್ಲ ಪ್ರಾಜೆಕ್ಟ್ಸ್ ಮಾಡಿರ್ತಾರೆ ನೋಡಿ, ಅದನ್ನು ಫಸ್ಟು ಓದ ತಕ್ಷಣ ಅದೊಂದು ಫೈಲ್ನ ಕೊಟ್ಬಿಟ್ರು ನಮಗೆ. ಆ್ಯಕ್ಚುಲಿ ನಾವು ಟೈಮ್ ಆಗಿಬಿಟ್ಟಿದೆ ಅಂತಲೇ ಅಂದ್ಕೊಂಡಿದ್ವಿ. 12ರಿಂದ 1 ತನಕ ಇದ್ದಿದ್ದು ಇವತ್ತು. ಬಟ್ ಏನೋ ಅಪ್ಪ ಗೊತ್ತಿಲ್ಲ, ಈ ಸರಿ ಜಾಸ್ತಿ ಪೇರೆಂಟ್ಸ್ಗಳು ಬಂದಿದ್ರಂತೆ. ಅದಕ್ಕೆ ನಾವು ಒಂದು ಅರ್ಧ ಗಂಟೆ 3/4 ಗಂಟೆನೇ ವೆಯ್ಟ್ ಮಾಡಿದ್ವಿ. ಸೊ ಆ ಟೈಮಲ್ಲಿ ನಾನು ಇದನ್ನೆಲ್ಲ ನೋಡಿದೆ, ಯಾವ ರೀತಿ ಮಾಡಿದ್ದಾಳೆ ಸಿರಿ. ನಾನು ಸ್ಟಾರ್ಟಿಂಗಿಂದ ಇದನ್ನೆಲ್ಲ ನೋಡೇ ಇರಲಿಲ್ಲ ಅಲ್ವಾ. ಸೊ ಇವಾಗ ಸುಮಾರು ಇತ್ತು ಇದನ್ನೇ ನೋಡ್ಕೊತ ಕೂತಿದ್ದೆ. ಹಾಗೆ ಏನೇನು ಅಂತ ಎಲ್ಲ ಅವಳನ್ನ ಕೇಳಿಕೊಂಡೆ. ಅದಾದಮೇಲೆ ಒಂದು ಅರ್ಧ 3/4 ಗಂಟೆ ಆದಮೇಲೆ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಮ್ಯಾಮ್ ಎಲ್ಲನೂ ಹೇಳಿದ್ರು. ಅದನ್ನೆಲ್ಲ ಕೇಳ್ಕೊಂಡು ಹೊರಗಡೆ ಬಂದ್ವಿ. ಸೊ ಒಳ್ಳೆಯ ಒಪಿನಿಯನ್ನೇ ಹೇಳಿದ್ರು ಅವರು. ಮತ್ತು ಅದಾದಮೇಲೆ ಇನ್ನು ನಮ್ಮ ಸಿರಿಗೆ ನೆಕ್ಸ್ಟ್ ವೀಕಲ್ಲಿ ಬ್ಲೂ ಡೇ ಇತ್ತು ಅಂತ ಹೇಳ್ಬಿಟ್ಟು ಏನಾದರೂ ಟಾಪ್ಸ್ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರೀ ಕೃಷ್ಣದ ಹತ್ರ ಬಂದ್ವಿ. ಇಲ್ಲಿ ನನಗೆ ಗೊತ್ತಿರಲಿಲ್ಲ, ಆ್ಯಕ್ಚುಲಿ ನಿವೇದಿತಾ ಹೇಳಿದ್ದು ಏನೋ ಜಾಸ್ತಿ ಒಳ್ಳೆ ಆಫರ್ಗಳು ನಡೀತಾ ಇದೆಯಂತೆ. ಸೊ ಇಲ್ಲೇ ನೋಡೋಣ, ಆದರೆ ತೊಗೊಳ್ಳೋಣ, ಇಲ್ಲಾಂದರೆ ಬೇಡ ಅಂದ್ಕೊಂಡು ಬಂದ್ವಿ. ನೋಡಿದ್ರೆ ಏನು ಸಿಕ್ಕಾಬಟ್ಟೆ ಜನ, ಅಂದರೆ ಎಷ್ಟು ಜನ ಅಂದರೆ, ಈಗ ಮೈಸೂರಲ್ಲಿ ಈ ಮನ್ನಾರ್ಸು, ಈ ಕರ್ನಾಟಕ ಸ್ಯಾರಿ ಸೆಂಟರು, ಇಂಥ ಕಡೆ ಎಲ್ಲ ಜಾಸ್ತಿ ಜನ ಇರ್ತಾರಲ್ಲ ನೋಡಿ, ಸೇಮ್ ಅದೇ ರೀತಿ ಅಷ್ಟೊಂದು ಜನ ಇದ್ದರು. ಕಾಲಿಡೋಕ್ಕೂ ಕೂಡ ಜಾಗ ಸಾಲ್ತಾ ಇರಲಿಲ್ಲ. ನಮ್ಮ ಸಿರಿ ಮತ್ತು ಜಶ್ವಿ ಅವ್ರನ್ನೆಲ್ಲ ಇಟ್ಕೊಂಡು ಹೋಗೋದಕ್ಕೂ ಕೂಡ ಅಲ್ಲಿ ಅಷ್ಟೊಂದು ರಶ್ ಅಂದರೆ ರಶ್ ಆಗಿಬಿಟ್ಟಿದ್ರು. ನಾನು ಇದೇ ಫಸ್ಟ್ ಟೈಮು ಈ KR ನಗರಲ್ಲೂ ಕೂಡ ಇಷ್ಟೊಂದು ರಶ್ ಇರೋವಂಥ ಒಂದು ಶಾಪ್ನ ನೋಡಿದ್ದು ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಸ್ಯಾರೀಸು ಮತ್ತು ಕಿಡ್ಸ್ ವೇರು, ದೊಡ್ಡವ್ರದ್ದು ಎಲ್ಲದೂ ಕೂಡ ತುಂಬ ಏನೇನೋ ಆಫರ್ಗಳೆಲ್ಲ ಇತ್ತು. ಸೊ ಅಲ್ಲಿ ನಾವು ಮಕ್ಕಳಿಗೆ 1-2 ಟಾಪ್ಸ್ಗಳು, ಪ್ಯಾಂಟ್ಸ್ಗಳು ಅಂದ್ಕೊಂಡೆಲ್ಲ ತೊಗೊಂಡು ಬಂದ್ವಿ. ಅದೆಲ್ಲ ಆದಮೇಲೆ ಇನ್ನು ಬ್ಯಾಂಗಲ್ ಸ್ಟೋರಲ್ಲಿ ಸ್ವಲ್ಪ ಏನೋ ತೊಗೊಳೋದಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದ್ವಿ. ಗೈಸ್, ಇವಾಗ ನಮ್ಮ ಸಿರಿ, ನಾನು ಹೇಳ್ತಿದ್ನಲ್ಲ ಅವಳು ಏನು ಕೇಳಲ್ಲ ಹೊರಗಡೆ ಅಂತ. ಸೊ ಇವಾಗೆಲ್ಲ ಫುಲ್ ಡೆಡ್ ಆಪೋಸಿಟ್ ಆಗಿಬಿಟ್ಟವಳೆ. ಅಲ್ಲಿ ಹೋದಾಗ ಏನೇನು ಇಷ್ಟ ಆಗುತ್ತೆ ಎಲ್ಲ ತೊಗೊಡು ಅಂತ ಕೇಳ್ತಾ ಇರೋದು, ಹಠ ಮಾಡೋದು, ಆ ರೀತಿ ಕಲ್ತ್ಕೊಬಿಟ್ಟವಳೆ ಇವಾಗ. ಅದಾದಮೇಲೆ ನಾವು ಸ್ವಲ್ಪ ಇನ್ನು ಬುಕ್ ಸ್ಟೋರ್ಗೆಲ್ಲ ಹೋಗಿ ಬಂದ್ವಿ. ಮತ್ತು ಅಷ್ಟರೊಳಗಡೆ ತುಂಬ ಟೈಮ್ ಆಗಿಬಿಟ್ಟಿತ್ತು, ಫುಲ್ ಟಯರ್ಡು ಆಗಿಬಿಟ್ಟಿತ್ತು. ಸೊ ಇವಾಗ ಐಸ್ ಕ್ರೀಮ್ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡು ಮತ್ತೆ ಮನೆಗೆ ಬಂದ್ವಿ. ಸೊ ಸುಮಾರು ಟೈಮ್ ಆಗೇ ಹೋಯ್ತು. ನಾನು ಮನೆ ಬಿಟ್ಟಾಗ 12:15 ಆಗಿತ್ತು. ಮತ್ತೆ ನಾನು ವಾಪಸ್ ಬರೋ ಅಷ್ಟರೊಳಗಡೆ ಇವಾಗ 4 ಗಂಟೆ ಆಗಿಬಿಟ್ಟಿತ್ತು. ಸೊ ಗಾಯ್ಸ್, ಇವಾಗ ಮತ್ತೆ ಆವಾಗ ಮನೆಗೆ ಬಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಊಟ ಗೀಟ ಎಲ್ಲ ಮಾಡಿಕೊಂಡು ಇವಾಗ ಮತ್ತೆ ಸಿಟಿ ಕಡೆ ಹೊರಡ್ತಾ ಇದ್ದೀವಿ. ನಿವೇದಿತಾ ಮತ್ತು ನಾನು ಮತ್ತೆ ಹೋಗೋಣ ಅಂತ ಹೇಳ್ಬಿಟ್ಟು ಆವಾಗ ಎಲ್ಲ ಅರ್ಧಂಬರ್ಧ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಇವಾಗ ಇನ್ನೊಂದಷ್ಟು ಸ್ವಲ್ಪ ತೊಗೊಂಡು ಬರಬೇಕು. ಹೋಗಿ ತೊಗೊಂಡು ಬಂದ್ಬಿಡೋಣ ಅಂತ ಹೋಗ್ತಿದ್ವಿ. ಫುಲ್ಲು ಬಿಸಿಲು ಸ್ಟಾರ್ಟ್ ಆಯಿತು. ಹಾಗೆ ಬಂದ ತಕ್ಷಣ ನಾವು ಫಸ್ಟು ಬುಕ್ ಸ್ಟೋರಿಗೆ ಬಂದ್ವಿ. ಯಾಕಪ್ಪ ಅಂದರೆ ಸ್ವಲ್ಪ ಏನೇನೋ ಅವ್ರ ಸ್ಕೂಲ್ಗಳಿಗೆ ಇಮೇಜಸ್ ಏನೇನೋ ಬೇಕು ಪೇಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ತೊಗೊಂಡು ಮತ್ತೆ ಒಂದಷ್ಟು ಪೇಪರ್ಸ್ಗಳು ತೊಗೋಬೇಕಿತ್ತು. ಯಾಕೆ ಅಂದರೆ ನೆಕ್ಸ್ಟ್ ವೀಕಲ್ಲೇ ನಮ್ಮ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಇದೆ. ಸೊ ಅದನ್ನು ಹಾಕ್ಸೋಕ್ಕೋಸ್ಕರ ಏನೇನೋ ಪೇಪರ್ಸು
ಹಾಗೆ ಇನ್ನು ಡ್ರೆಸ್ಗೆ ಒಂದಷ್ಟು ಐಟಮ್ಸ್ ಬೇಕಿತ್ತು, ಅಂದರೆ ಕೆಲವೊಂದು ಟೀ ಶರ್ಟ್ಗಳು ಪ್ಯಾಂಟ್ಗಳು ಎಲ್ಲ ಬೇಕಿತ್ತು. ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು G7ಗೆ ಹೋಗಬೇಕಾಗಿತ್ತು. ಸೊ ಸಿಕ್ಕಾಬಟ್ಟೆ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇತ್ತು. ಅದಕ್ಕೆ ಗಾಡಿನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ರೇಡಿಯೋ ಮೈದಾನದ ಕಡೆ ಬಜಾರ್ ರೋಡಿಂದ G7ಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿ ಮಧ್ಯದಲ್ಲಿ ಹೋಗುವಾಗ ಶಿವರಾತ್ರಿ ಅಲ್ವಾ ಇವಾಗ, ಸೊ ಅಲ್ಲಿ ಶಿವಲಿಂಗನ ಎಲ್ಲ ರೆಡಿ ಮಾಡಿರ್ತಾರಲ್ವ. ಇಷ್ಟು ವರ್ಷ ಏನಾಗ್ತಿತ್ತು ಅಂದರೆ, ನಾನು ಲಾಸ್ಟ್ ಇಯರ್ ಎಲ್ಲರೂ ಹೋಗ್ತಾಯಿದ್ರು ಅಲ್ಲಿ ಈ ಶಿವಲಿಂಗನ ಹತ್ರ ಮುಂದೆ ಫೋಟೋಸ್ ತೊಗೊಂಡು ಹಾಕ್ತಾಯಿದ್ರಲ್ವ, ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಸೊ ಎಲ್ಲ ಸರಿನೂ ಅವ್ರು ಹಾಕ್ದಾಗೆಲ್ಲ ನಾನು ಅನ್ಕೊತಾ ಇದ್ದೆ, ಅಯ್ಯೋ ನಾನು ಹೋಗೋಕ್ಕಾಗಲೇ ಇಲ್ವಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ವರ್ಷ ಏನೋ ಒಂದು ಚಾನ್ಸ್ ಸಿಕ್ತು, ಇಲ್ಲಿ ಇದ್ರ ಮುಂದೆನೇ ಹೋಗ್ತಾ ಇದ್ದೀವಲ್ವ, ಒಂದು ಸರಿ ನೋಡ್ಕೊಂಡು ಹೋಗೇ ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಮತ್ತು ನಾವು ಅಲ್ಲಿ ಹೋದಾಗ ಜನ ಯಾರೂ ಇರಲಿಲ್ಲ, ಬಟ್ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ಒಂದು ಸ್ವಲ್ಪ ದೊಡ್ಡವ್ರು ಇರ್ತಾರಲ್ಲ, ಅವರು ಭಜನೆ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ನಮಗೆ ಫ್ರೀಯಾಗಿ ಫೋಟೋ ಎಲ್ಲ ತೊಗೊಳಕ್ಕಾಗಲಿಲ್ಲ ಸರಿಯಾಗಿ. ಸುಮ್ಮನೆ ಹಾಗೆ ನೋಡ್ಕೊತ ಬರ್ತಾಯಿದ್ದೆ. ಇಲ್ಲಿ ಲೆಫ್ಟ್ ಸೈಡು ಸಹಸ್ರಾರು ಲಿಂಗ ದರ್ಶನ ಅಂತ ಹೇಳ್ಬಿಟ್ಟು, ನಾನು ಈ ಕಡೆ ಹೋಗ್ಲೋ ಬೇಡವಾ ಅಂದ್ಕೊಂಡು ಹತ್ತಿರ ಬಂದೆ. ಬಟ್ ನೋಡೋಕ್ಕಂತೂ ಇದು ತುಂಬ ಚೆನ್ನಾಗಿದೆ. ಇದ್ರ ಹಿನ್ನೆಲೆ ಏನು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ನೋಡಿ ಸುತ್ತ ಯಾವ ಕಡೆ ನೋಡಿದ್ರೂ ಮಿರರ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಲಿಂಗ ಕಾಣಿಸುತ್ತೆ, ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೆ. ಅದು ಒಂಥರ ಪುಟ್ಟದಾಗಿದ್ರೂ ಒಂಥರ ತುಂಬ ನೀಟಾಗಿ ರೆಡಿ ಮಾಡವ್ರೆ. ಹಾಗೆ ಇನ್ನು ಸ್ವಲ್ಪ ಮುಂದೆ ಬಂತು ಅಂದರೆ ಇಲ್ಲಿ 9 ಲಿಂಗಗಳಿದೆ. ಇದು ಕೂಡ ಒಂಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು, ಗೋಲ್ಡಿಶ್ ಆಗಿ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನು ಒಂದು ನೋಡ್ಕೊಂಡು ದರ್ಶನ ಮಾಡಿಕೊಂಡು ಇನ್ನು ತೀರ್ಥ ಎಲ್ಲ ತೊಗೊಂಡು ಈ ಕಡೆ ದೊಡ್ಡ ಲಿಂಗ ಇತ್ತಲ್ಲ ಈ ಕಡೆ ಬಂದ್ವಿ. ಬಟ್ ಇಲ್ಲಿ ಅವರು ಸ್ವಲ್ಪ ಭಜನೆ ಎಲ್ಲ ಮಾಡ್ತಾಯಿದ್ರು, ಕರೆಕ್ಟಾಗಿ ಫ್ರಂಟಲ್ಲೇ ನಿಂತ್ಕೊಂಡು ಫೋಟೋ ತೊಗೊಳಕ್ಕಾಗಲಿಲ್ಲ. ಸೈಡಲ್ಲಿ ನಿಂತ್ಕೊಂಡು ನಾನು ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಸಿಂಪಲಾಗಿ ಒಂದೆರಡು ಫೋಟೋ ಎಲ್ಲ ತೊಗೊಂಡು ಬಂದ್ವಿ. ಬಟ್ ಏನು ಗೊತ್ತಾ, ಅವರಿಬ್ಬರು ನೋಡಿ ಅಲ್ಲಿ ಭಜನೆ ಎಲ್ಲ ಮಾಡ್ತಿದ್ರಲ್ಲ ಚಿಕ್ಕ ಮಕ್ಕಳು, ಬರ್ತಾನೆ ಇಲ್ಲ, ಫುಲ್ ಸುಮ್ಮನೆ ಅಲ್ಲೇ ನೋಡ್ಕೊತ ನಿಂತ್ಬಿಟ್ಟಿದ್ದಾರೆ. ನಾನು ಬನ್ನಿ ಟೈಮ್ ಆಗ್ತಿದೆ, ಆಲ್ರೆಡಿ 6 ಗಂಟೆ ಏನೋ ಆಗಿಬಿಟ್ಟಿತ್ತು, ಇನ್ನೇನೋ ಕತ್ಲೆ ಬೇರೆ ಆಗ್ತಾಯಿತ್ತು. ನಾನು ಬೇರೆ ಪಾಪುನ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀನಿ. ಬಟ್ ಇವರಿಬ್ಬರು ಬರ್ತಾನೆ ಇಲ್ಲ, ಅಲ್ಲಿ ಭಜನೆನ ನೋಡ್ಕೊತ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅವಾಗ ಹಿಂಗೋ ಏನೋ ಮಾಡಿ ಇಬ್ಬರೂ ಕರ್ಕೊಂಡು ಬಂದೆ. ಹಾಗೆ ಇಲ್ಲಿ ನಾನು ಬ್ಯಾಕ್ ಸೈಡ್ ನೋಡಿ ಸುತ್ತಲೂ ಕೂಡ ಕೆಲವೊಂದಷ್ಟು ಪಿಕ್ಚರ್ಸ್ಗಳೆಲ್ಲ ಹಾಕಿದಾರಲ್ವ, ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಇವಾಗ. ಅಲ್ಲಿ ನೋಡು ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅಲ್ಲೇ ಪ್ರಸಾದನೂ ಕೂಡ ಕೊಟ್ಟರು. ಪ್ರಸಾದನೂ ಇಸ್ಕೊಂಡು ಇವಾಗ ನಮ್ಮ ಮಕ್ಕಳಿಗೆ ಟೀ ಶರ್ಟು ಮತ್ತು ನಮ್ಮ ಸಿರಿಗೆ ಒಂದು ಲೆಗಿನ್ ಬೇಕಿತ್ತು, ಬ್ಲ್ಯಾಕ್ ಕಲರ್ ಲೆಗಿನ್ ಬೇಕು. ನಾನು ಯಾವುದೋ ಒಂದು ಫ್ಯಾನ್ಸಿ ಡ್ರೆಸ್ ಹಾಕ್ಸ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಲ್ಲ, ಅದ್ರದ್ದು ಇನ್ನೊಂದು ವ್ಲಾಗ್ನ ಮಾಡ್ತೀನಿ. ಅದರಲ್ಲಿ ನೋಡಿ ನಮ್ಮ ಸಿರಿಗೆ ನಾನು ಯಾವ ಒಂದು ಫ್ಯಾನ್ಸಿ ಡ್ರೆಸ್ ಹಾಕ್ಸಿದೆ ಅಂತ ಹೇಳ್ಬಿಟ್ಟು, ಅಂದರೆ ಅವ್ರದ್ದು ಫೇವ್ರೇಟ್ ಕಾರ್ಟೂನ್ ಯಾವುದು ಅದ್ರದ್ದು ಫ್ಯಾನ್ಸಿ ಡ್ರೆಸ್ನ ನಾವು ಹಾಕ್ಸಿ ಕಳಿಸ್ಬೇಕಂತೆ. ಸೊ ಹಾಗಾಗಿ ಫಸ್ಟು ನಾವಿಲ್ಲಿ G7ಗೆ ಬಂದ್ವಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಥರದ್ದು ಮಕ್ಕಳದ್ದು ಟೀ ಶರ್ಟ್ಗಳು ಪ್ಯಾಂಟ್ಗಳು ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸರಿ ಇಲ್ಲೇ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ನಮ್ಮ ಸಿರಿ ನೋಡಿ ಇವಾಗ ನಾವು ಎಲ್ಲೇ ಹೋದ್ರು, ಅದರಲ್ಲೂ ಈ ಥರ ಏನಾದರೂ ನೀರಿಂದೇನಾದರೂ ಇಟ್ಟಿದ್ರೆ ಅವಳಿಗೆ ನೀರು ಕುಡಿಬೇಕು ಅಂತ ಅನಿಸಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಆ ಮಿಷಿನಲ್ಲಿ ಏನೋ ಒಂಥರ ಪ್ರೆಸ್ ಮಾಡಿಬಿಟ್ಟು ನೀರು ಇಟ್ಕೊಂಡು ಕುಡಿಬೇಕು ಅನ್ನೋದು ಅವಳ ಪಾಲಿಸಿ. ಸೊ ಅದನ್ನೊಂದು ಕುಡ್ಕೊಂಡು ಬಂದ್ಲು. ಅವರಿಬ್ಬರು ಆಟ ಆಡ್ತಾಯಿದ್ರು, ನಾವು ಬಟ್ಟೆಗಳನ್ನ ನೋಡ್ತಾ ಇದ್ವಿ. ಅವ್ರದ್ದೇ ಒಂಥರ ಫುಲ್ ರಾಜ್ಯಭಾರ. ಅದರಲ್ಲೂ ನಮ್ಮ ಸಿರಿಗೆ ಈ ಥರ ಯಾರಾದರೂ ಮನನ ಜಶ್ವಿನ ಯಾರಾದರೂ ಸರಿ ಅವಳ ಜೊತೆಗೆ ಸಿಕ್ಬಿಟ್ರಂತೂ ಇಡೀ ಶಾಪೇ ನಮ್ಮದೇ ಅನ್ನೋ ಥರ ಆಡ್ತಿರ್ತಾರೆ. ಸೊ ಅಲ್ಲಿ ನೋಡಿದ್ವಿ, ಅವಳು ನಿವೇದಿತಾ ಅವಳಿಗೆ ಜಶ್ವಿಗೆ ಒಂದು ಟೀ ಶರ್ಟ್ ಬೇಕಿತ್ತು ಬ್ಲೂ ಕಲರು, ನನಗೊಂದು ಬ್ಲ್ಯಾಕ್ ಕಲರ್ ಲೆಗಿನ್ ಬೇಕಿತ್ತು. ಬಟ್ ಏನಾಯಿತು ಅಂದರೆ ಬ್ಲೂ ಕಲರ್ ಟೀ ಶರ್ಟ್ ಸಿಗಲಿಲ್ಲ, ನನಗೂ ಬ್ಲ್ಯಾಕ್ ಕಲರ್ ಲೆಗಿನು ಕೂಡ ಸಿಕ್ತು, ಬಟ್ ಸೈಜ್ ತುಂಬ ಚಿಕ್ಕದಾಗಿರೋದು ಸಿಕ್ತು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಇಲ್ಲಿ ಸೀನು ಕಡೆ ಬಂದೆ. ಇಬ್ಬರು ಒಂದೇ ಕಡೆ ನಿಂತ್ಕೊಂಡ್ರೆ ಹುಡ್ಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಳು ಅಲ್ಲೇ G7ನಲ್ಲೇ ಹುಡುಕ್ತೀನಿ ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ಳು. ಮತ್ತು ನಾನು ಈ ಕಡೆ ನೋಡೋಣ, ಇನ್ನೂ ಒಂದೆರಡು ಕಡೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಬಂದೆ. ಸೊ ಇಲ್ಲಿ ಕೇಳಿದೆ, ಇಲ್ಲಿ ಬ್ಲ್ಯಾಕ್ ಕಲರ್ ಸಿಗುತ್ತೆ ಅಂತ ಹೇಳಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲೂ ಕೂಡ ಬ್ಲ್ಯಾಕ್ ಕಲರ್ದು ಚಿಕ್ಕ ಸೈಜು ಇಲ್ಲ, ದೊಡ್ಡ ಸೈಜು ಇರಲಿಲ್ಲ, ಯಾವುದೂ ಇರಲಿಲ್ಲ. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನನಗಂತೂ ಇನ್ನು ಬೇರೆ ಕಡೆ ಎಲ್ಲೂ ಸುತ್ತಕ್ಕಾಗಲ್ಲ ಅಂದ್ಬಿಟ್ಟು ಡಾರ್ಕ್ ಬ್ಲೂ ಕಲರ್ದು ಒಂದು ತೊಗೊಂಡೆ. ಮತ್ತು ಅವಳು ಕೂಡ ಟೀ ಶರ್ಟ್ ಒಂದು ಲೈಟ್ ಬ್ಲೂ ಕಲರ್ದು ಒಂದು ತೊಗೊಂಡ್ಳು. ಸೊ ಅಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಏನೋ ನಿವೇದಿತಾ ಬ್ಲೌಸ್ ಇಸ್ಕೋಬೇಕು, ಏನೋ ವರ್ಕಿಗೆ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಆಲ್ಮೋಸ್ಟ್ ನೀವು ನನ್ನ ವ್ಲಾಗಲ್ಲಿ ನೋಡಿರ್ಬೋದು, ನಾನು ಏನಾದರೂ ನಂದು ಬ್ಲೌಸ್ ಏನಾದರೂ ವರ್ಕ್ ಮಾಡಿಸೋದಿತ್ತು ಅಂದರೆ ಇಲ್ಲೇ ಕೊಡೋದು ನಾನು. ಇದು KR ನಗರದಲ್ಲಿ ಬಸವೇಶ್ವರ ಬ್ಲಾಕ್ ಹತ್ರ ಇದೆ. ಇಲ್ಲಿ ಕಡಿಮೆ ಪ್ರೈಸಲ್ಲಿ ಒಂಥರ ತುಂಬ ಚೆನ್ನಾಗಿ ವರ್ಕ್ ಮಾಡಿ ಕೊಡ್ತಾರೆ.
ನಿಮ್ಗೆ ಏನಾದರೂ ಬೇಕು ಅಂದರೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಮ್ಮ ಮುದ್ದು ಚಿಲ್ಟಾರಿ ಪಿಲ್ಟಾರಿಗಳು ನೋಡಿ ಫುಲ್ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕನೂ ಬರೀ ಸುತ್ತೋದೇ ಆಗೈತೆ, ಓಡಾಡೋದೇ ಆಗ್ಬಿಟ್ಟೈತೆ. ಫುಲ್ ಅಲ್ಲಿ ಇಲ್ಲಿ ಓಡಾಡು ಕುಣಿ ನೆಗಿ ಇದೇ ಆಗ್ಬಿಟ್ಟೈತೆ ಬೆಳಗ್ಗೆಯಿಂದನೂ ಆಲ್ಮೋಸ್ಟು. ನೋಡಿ ಇವಾಗ ವರ್ಕ್ ಬಂದು ಈ ರೀತಿ ಮಾಡಿಕೊಟ್ಟಿದ್ದಾರೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ನಮ್ಮ ರಾಜ್ಕುಮಾರ್ ಪಾನಿಪುರಿ ಸೆಂಟರ್ ಹತ್ರ ಬಂದುಬಿಟ್ಟು ಅಲ್ಲಿ ಸ್ವಲ್ಪ ಚಾಟ್ಸ್ ಎಲ್ಲನೂ ತಿನ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಇವತ್ತಂತೂ ಹೋಲ್ ಡೇ ಫುಲ್ಲು ಅದು ಇದು ತೊಗೊಳೋದು, ಅಲ್ಲಿ ಇಲ್ಲಿ ಹೋಗೋದು ಇದರಲ್ಲೇ ಕಳೆದೋಯ್ತು. ಮತ್ತು ನಾನು ಬೇರೆ ಪಾಪನ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀನಿ. ನಮ್ಮ ಅಮ್ಮಂಗೂ ಫುಲ್ ಸಾಕಾಗಿರುತ್ತೆ, ಯಾಕೆಂದರೆ ಸುಮಾರು ಬೆಳಗ್ಗೆ 12 ಗಂಟೆಯಿಂದನೂ ಸಂಜೆ ಒಂದು 7-8 ಗಂಟೆ ತನಕನೂ ಒಬ್ಬರೇ ನೋಡ್ಕೊಳ್ಳೋದು ಅಂದರೆ ಫುಲ್ ಸಾಕಾದಂಗೆ ಆಗುತ್ತೆ. ಹಾಗೆ ನನಗೂ ಕೂಡ ಬೆಳಗ್ಗೆಯಿಂದ ಸಂಜೆ ತನಕ ಸುತ್ತು ಫುಲ್ ನನಗೂ ಕೂಡ ಹೆವಿ ಸ್ಟ್ರೆಸ್ ಆದಂಗೆ ಆಗೋಯ್ತು. ಎಷ್ಟೊತ್ತಿಗೆ ಮನೆಗೆ ಹೋಗಿ ಮಲ್ಕೊಂಡು ಬಿಡ್ತೀನೋ ಅಂತ ಅನಿಸ್ತು. ಎಸ್ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.